ಸಮಾಜ ಸ್ವಸ್ಥವಾಗಿಡಲು ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಮಹಿಳೆಯರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕೆಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್. ಐಶ್ವರ್ಯ ಅವರು ಸಲಹೆ ಮಾಡಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಡಗು ಘಟಕದ ವತಿಯಿಂದ ನಗರದ ರೆಡ್ ಬ್ರಿಕ್ಸ್ ಇನ್ ಸತ್ಕಾರ ಸಭಾಂಗಣದಲ್ಲಿ ಸೋಮವಾರ ನಡೆದ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಅರಿವು ಕಾರ್ಯಕ್ರಮ ಮತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮಹಿಳೆಯರು ಕುಟುಂಬ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತಾರೆ. ಆದ್ದರಿಂದ ಒಂದು ಕುಟುಂಬ ಸಮರ್ಪಕವಾಗಿ ನಡೆಯಬೇಕಿದ್ದಲ್ಲಿ ತಾಯಿ ಆರೋಗ್ಯಪೂರ್ಣವಾಗಿರಬೇಕು. ಇದರಿಂದ ಮಕ್ಕಳು ಹಾಗೂ ಕುಟುಂಬದ ನಿರ್ವಹಣೆ ಸುಗಮವಾಗಿ ಸಾಗಲು ಸಾಧ್ಯ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನೋಡಿ, ಮಹಿಳೆಯರು ಅಂತ ಹೇಳಿದ್ರೆ ಬಹಳ ವಿಶಿಷ್ಟ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬಹುದು ಮಹಿಳೆಯರನ್ನ. ನೋಡಿ, ಸುಮ್ಮನೆ ನಿಮ್ಮ ಸುತ್ತಮುತ್ತ ನೋಡಿ, ಈ ಒಂದು ಸಭಾಂಗಣದ ಸುತ್ತ ನೀವು ಕಣ್ಣಾಡಿಸಿದ್ರೆ ಎಷ್ಟೊಂದು ಕಲರ್ಫುಲ್ ಎಲ್ಲರೂ ಮಹಿಳೆಯರು. ಬಣ್ಣ ಬಣ್ಣದ ಸೀರೆಗಳು, ಬಣ್ಣ ಬಣ್ಣದ ಮಾತುಗಳು, ಬಣ್ಣ ಬಣ್ಣದ ವ್ಯಕ್ತಿತ್ವಗಳು. ಮಹಿಳೆಯರು ಅಂತ ಹೇಳಿದ್ರೆ ಸೃಷ್ಟಿಯ ಒಂದು ವಿಶಿಷ್ಟ, ಸೃಷ್ಟಿಯ ಒಂದು ಅದ್ಭುತ. ಇಂತಹ ಒಂದು ಮಹಿಳೆಯರಿಗೋಸ್ಕರ ಒಂದು ಮಹಿಳೆಯರ ದಿನಾಚರಣೆ ಬಹುಶಃ ಈ ಒಂದು ಮಾರ್ಚ್ 8 ನಾವು ಏನು ಆಚರಿಸ್ತೀವಿ ಅದು ಕೇವಲ ಸೂಚ್ಯ ಅಷ್ಟೇ. ಮಹಿಳೆಯರಿಗೆ ಪ್ರತಿ ದಿನವೂ ಕೂಡ ಮಹಿಳೆಯರ ದಿನಾಚರಣೆನೇ. ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಅವರು ಮಾತನಾಡಿ, ಹೆಣ್ಣು ಸಮಾಜದ ಕಣ್ಣಾಗಿದ್ದು ಪುರಾತನ ಕಾಲದಿಂದಲೂ ಹೆಣ್ಣಿಗೆ ತನ್ನದೇ ಆದ ಮಹತ್ತರ ಸ್ಥಾನವಿದೆ ಎಂದರು. ಮಹಿಳೆಯರು ರಾಜಕೀಯ, ಸಾಮಾಜಿಕ, ಕ್ರೀಡೆ, ಸಿನಿಮಾ, ಗಗನಯಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅಗಾಧವಾದ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಕುಟುಂಬ ಹಾಗೂ ಎಲ್ಲರ ಸಹಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ ಎಂದರು. ಹೆಚ್ಚಿನ ಒಂದು ಮಹತ್ವವನ್ನು ಕೊಡುವ ದಿನ ಕೂಡ ಇದಾಗಿದೆ. ಅನೇಕ ವರ್ಷಗಳಿಂದ ನಾವು ಮಹಿಳಾ ದಿನಾಚರಣೆಗಳನ್ನು ಆಚರಿಸ್ತಾ ಬಂದಿದ್ದೀವಿ. ಇವತ್ತು ಒಂದು ವಿಭಿನ್ನವಾದ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆಂತ ಹೇಳಿದರೆ, ಈಗಾಗಲೇ ನಮ್ಮ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಒಬ್ಬ ಮಹಿಳೆ ತನ್ನ ಸಂಸಾರದಲ್ಲಿ ಈ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಆರೋಗ್ಯ ಕಾಪಾಡುವ ದೃಷ್ಟಿಯನ್ನು ಕೂಡ ಅವರು ಹೇಳಿದರು. ನಿಜ, ಅಂತಹ ಮಹಿಳೆಯರಿಗಾಗಿ ಇವತ್ತೊಂದು ತಪಾಸಣಾ ಶಿಬಿರವನ್ನು ಕೂಡ ಆಚರಿಸಿದ್ದಾರೆ. ತಾವೆಲ್ಲ ಅದರ ಸದುಪಯೋಗ ಪಡ್ಕೊಳ್ಬೇಕು. ಹೆಣ್ಣು ಎಂದರೆ ಸಮಾಜದ ಕಣ್ಣು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಎಲ್ಲ ರಂಗದಲ್ಲಿಯೂ ಕೂಡ ಹೆಣ್ಮಕ್ಳು ತಮ್ಮ ಒಂದು ಪ್ರಾತಿನಿಧ್ಯವನ್ನು ಸ್ಥಾಪಿಸ್ತಾ ಬಂದಿದ್ದಾರೆ. ಇವತ್ತು ಚಿತ್ರ ನಿರ್ಮಾಪಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರು ಮಾತನಾಡಿ, ಮಹಿಳೆಯರು ಕುಟುಂಬದ ನಿರ್ವಹಣೆಯ ಜೊತೆಗೆ ಕಚೇರಿಯಲ್ಲೂ ಕೆಲಸ ಮಾಡಿಕೊಂಡು ಜೀವನ ನಿಭಾಯಿಸುವುದು ದೊಡ್ಡ ಸಾಧನೆಯಾಗಿದೆ ಎಂದರು. ಸನ್ಮಾನ ಏನೋ ಸಾಧನೆ ನ್ಯಾಷನಲ್ ಅವಾರ್ಡ್ ತಗೊಳ್ತಿಕ್ಕೆ ಅಂತ ಇವಾಗ ಸನ್ಮಾನ ಸ್ವೀಕರಿಸಿದ್ದೇನೆ. ಆದರೆ ನಾನು ಸಾಧನೆಯ ಪಟ್ಟಿಯಲ್ಲಿ ಹೋದರೆ ನಾನು ನನ್ನ ಅಮ್ಮನ ತಗೊಳ್ತೇನೆ. ಯಾಕಂದ್ರೆ ಪ್ರತಿ ಮನೆಯಲ್ಲೂ ಪ್ರತಿ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡೋರೆ ಅಂತ ಹೇಳೋದು ನನ್ನ ಭಾವನೆ. ಯಾಕಂದ್ರೆ ನಾವು ಮೂರು ಜನ ಹೆಣ್ಮಕ್ಳು ಓದಿಸಿ ಬೆಳೆಸಿ ಈ ಲೆವೆಲ್ಗೆ ತಂದಿದ್ದಾರೆ ಅಂದ್ರೆ ಅವರ ಸಾಧನೆ ಚಿಕ್ಕದೇನಲ್ಲ. ನಗರಸಭೆ ಅಧ್ಯಕ್ಷರಾದ ಪಿ. ಕಲಾವತಿ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕ್ಯಾನ್ಸರ್ ತಪಾಸಣಾ ಶಿಬಿರ ಹಾಗೂ ಅರಿವು ಕಾರ್ಯಕ್ರಮ ಏರ್ಪಡಿಸಿರುವುದು ವಿಶೇಷವಾಗಿದೆ ಎಂದರು. ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಭಾಪತಿ ಬಿ. ಕೆ. ರವೀಂದ್ರ ರೈ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ 74 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವ ರೆಡ್ ಕ್ರಾಸ್ ಸಂಸ್ಥೆಯು ಪ್ರಾಕೃತಿಕ ವಿಕೋಪ, ಲಾಕ್ಡೌನ್ ಸೇರಿದಂತೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ತುರ್ತು ಕಾರ್ಯ ಪ್ರವರ್ತವಾಗಿ ಜನರ ಸೇವೆ ಮಾಡುತ್ತಾ ಬಂದಿದೆ ಎಂದರು. ಇವತ್ತಿನ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ಈಗಾಗಲೇ ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಎಲ್ಲರೂ ಕೂಡ ಮಹಿಳೆಯರ ಬಗ್ಗೆ ಮಾತನಾಡಿದರು. ಮಹಿಳೆ ಅಂದರೆ ಎಲ್ಲ ಸಾಮಾಜಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಕ್ರೀಡೆಯಲ್ಲಿ ಇರ್ಬೋದು, ಎಲ್ಲವೂ ಕೂಡ ಪ್ರಥಮ ಸ್ಥಾನದಲ್ಲಿದ್ದಾರೆ. ಹೌದು, ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ರೆಡ್ ಕ್ರಾಸ್ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಹೆಚ್.ಟಿ. ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು ಜಿಲ್ಲೆಯಾದ್ಯಂತ ಮಕ್ಕಳ ಪಾಲನೆ ಪೋಷಣೆಯೊಂದಿಗೆ ಸರ್ಕಾರದ ವಿವಿಧ ಕರ್ತವ್ಯಗಳನ್ನು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಎಂದರು. ಒಟ್ಟಾಗಿ ಸಬಲ ಸಮಾಜವನ್ನು ಸಮಾನತೆ, ಗೌರವ ಮತ್ತು ಅವಕಾಶಗಳಿಗಾಗಿ ಧೈರ್ಯವಾಗಿ ನಿಲ್ಲುತ್ತೇನೆ. ಮಹಿಳಾ ಸಬಲೀಕರಣದ ಮಹತ್ವವನ್ನು ಲಕ್ಷ್ಮಿ ಭೋಜೇಶು ಮಾತಾ ಶಯನೇಶು ರಂಭ ಕಾರಣ
ಪತ್ರಕರ್ತರಾಗಿದ್ದಾರೆ. ಹಾಗಾಗಿ